ಈ ಅತ್ಯದ್ಭುತ ಕ್ಷಣಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಕೋಟ್ಯಾನು ಹಿಂದೂಗಳು ಕಾತರದಿಂದ ಕಾಯ್ತಾ ಇದ್ರು. ಸರಿಸುಮಾರು 500 ವರ್ಷಗಳ ಹೋರಾಟ, 500 ವರ್ಷಗಳ ಕನಸು ಇದೀಗ ನನಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅದೆಷ್ಟೋ ಪ್ರಾಣಗಳನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಉಂಟಾಗಿತ್ತು. ಇದೀಗ ಅಯೋಧ್ಯೆಯಲ್ಲಿ ಚರಿತ್ರೆಯನ್ನ ಸೃಷ್ಟಿ ಮಾಡುವಂತಹ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಆ ಕುರಿತು ಎಕ್ಸ್ಕ್ಲೂಸಿವ್ ಆಗಿ ಇಂಚಿಂಚು ಮಾಹಿತಿಯನ್ನ ಸೆರೆ ಹಿಡಿದಿದೆ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಯಾವ ರಾಮನ ಮೂರ್ತಿಗೋಸ್ಕರ ಸಹಸ್ರಾರು ವರ್ಷಗಳ ಕಾಲ ಇಡೀ ಅಯೋಧ್ಯೆ ಭೂಮಿ ಕಾದಿತ್ತು, ಇಡೀ ದೇಶ ಕಾದಿತ್ತು. ಈ ಒಂದು ಲಾರಿಯಲ್ಲಿ, ನನ್ನ ಪಕ್ಕದಲ್ಲೇ ಇರುವ ಲಾರಿಯಲ್ಲಿ ರಾಮನ ವಿಗ್ರಹವನ್ನ ಇಡಲಾಗಿದೆ. ರಾಮಲಲ್ಲನ ವಿಗ್ರಹವನ್ನ ಇರಿಸಿ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ರಾಮಲಲ್ಲ ಮೂರ್ತಿ ಹೊತ್ತು ಸಾಗುತ್ತಿರುವ ಕ್ಯಾಂಟರ್ ಪಕ್ಕದಲ್ಲೇ ನಿಮ್ಮ ರಿಪಬ್ಲಿಕ್ ಕನ್ನಡ. ಯಾವ ಚಾನೆಲ್ಗೂ ಸಿಗದ ಐತಿಹಾಸಿಕ ಕ್ಷಣದ ದೃಶ್ಯಾವಳಿ. ದೇಶವಷ್ಟೇ ಅಲ್ಲ, ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಿದ್ದ ಕ್ಷಣವನ್ನ ಸೆರೆ ಹಿಡಿದಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ. 500 ವರ್ಷಗಳ ಕಾಯುವಿಕೆ ಕೊನೆಗೂ ಅಂತ್ಯ. ಭವ್ಯ ಮಂದಿರ ಪರಿಸರ ಪ್ರವೇಶಿಸಿ ರಾಮಲಲ್ಲ. ಎಸ್, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 100 ವರ್ಷ ಅಲ್ಲ, ಬರೋಬ್ಬರಿ 500 ವರ್ಷ. ಹೌದು, ಕೋಟ್ಯಾಂತರ ಹಿಂದೂಗಳ 5 ಶತಮಾನಗಳ ಕಾಯುವಿಕೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಈ ಅತ್ಯದ್ಭುತ ಕ್ಷಣಕ್ಕೆ, ಐತಿಹಾಸಿಕ ಸಮಯಕ್ಕೆ ಭಾರತೀಯರು ಕಾಯುತ್ತಿದ್ದರೂ ಆ ಸುಸಂದರ್ಭ ಬಂದೇ ಬಿಟ್ಟಿದೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ದಿವ್ಯ ಮಂದಿರ ಪರಿಸರಕ್ಕೆ ಬಾಲರಾಮ ಪ್ರವೇಶ ಮಾಡಿದ್ದಾನೆ. ಕನ್ನಡಿಗ ಅರುಣ್ ಯೋಗಿರಾಜ್ ಕೈಚಳಕದಲ್ಲಿ ಸೃಷ್ಟಿಯಾದ 51 ಇಂಚು 200 ಕೆಜಿ ತೂಕದ ಕೃಷ್ಣಶಿಲೆಯ ರಾಮಲಲ್ಲ ವಿಗ್ರಹ ಮಂದಿರಕ್ಕೆ ಅದ್ದೂರಿಯಾಗಿ ಪ್ರವೇಶವಾಗಿದೆ. ಕ್ಯಾಂಟರ್ನಲ್ಲಿ ತರಲಾದ ಬಾಲರಾಮ ವಿಗ್ರಹವನ್ನ ಭಾರೀ ಬಿಗಿ ಭದ್ರತೆಯಲ್ಲಿ ಮಂದಿರಕ್ಕೆ ಸಾಗಿಸಲಾಯಿತು. ಈ ಅದ್ಭುತ ಕ್ಷಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸೆರೆ ಹಿಡಿದಿದೆ. ಯಾವ ರಾಮನ ಮೂರ್ತಿಗೋಸ್ಕರ ಸಹಸ್ರಾರು ವರ್ಷಗಳ ಕಾಲ ಇಡೀ ಅಯೋಧ್ಯೆ ಭೂಮಿ ಕಾದಿತ್ತು, ಇಡೀ ದೇಶ ಕಾದಿತ್ತು. ಈ ಒಂದು ಲಾರಿಯಲ್ಲಿ, ನನ್ನ ಪಕ್ಕದಲ್ಲೇ ಇರುವ ಲಾರಿಯಲ್ಲಿ ರಾಮನ ವಿಗ್ರಹವನ್ನ ಇಡಲಾಗಿದೆ. ರಾಮಲಲ್ಲನ ವಿಗ್ರಹವನ್ನ ಇರಿಸಿ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ರಾಮಲಲ್ಲ ಮೂರ್ತಿಯ ಪುರ ಮೆರವಣಿಗೆ, ನಗರ ಮೆರವಣಿಗೆಯ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಬೇರೆ ಯಾವುದೇ ಕನ್ನಡ ಮಾಧ್ಯಮಕ್ಕೆ ಸಿಗಲಿಕ್ಕೆ ಸಾಧ್ಯವಾಗದಂತಹ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯಿಂದ ನೇರ ಪ್ರಸಾರದಲ್ಲಿ ನಿಮ್ಮವರೆಗೂ, ನಿಮ್ಮ ಮನೆಯವರೆಗೂ, ನಿಮ್ಮ ಮನಸ್ಸಿನವರೆಗೂ ತಲುಪಿಸುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಮಂದಿರದ ಪರಿಸರ ಪ್ರವೇಶ ಮಾಡಿರುವ ಬಾಲರಾಮ ಗುರುವಾರ ಮಂಟಪ ಪ್ರವೇಶಿಸಲಿದ್ದಾನೆ. ಗರ್ಭಗುಡಿಯಲ್ಲಿ ಕರುನಾಡ ಬಾಲರಾಮನ ಪ್ರತಿಷ್ಠಾಪನೆ ಆಗಲಿದೆ. ಈ ಮೂಲಕ 500 ವರ್ಷಗಳ ಬಳಿಕ ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗಲಿದೆ. ರಾಮ ಮಂದಿರದಲ್ಲಿ ರಿಪಬ್ಲಿಕ್ ಟೀಮ್ನ ಅತಿ ದೊಡ್ಡ ತಂಡವೇ ಅಲ್ಲಿ ಬೀಡು ಬಿಟ್ಟಿದೆ. ಜನವರಿ 22ರಂದು ನಡೆಯುವಂತಹ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರಿಪಬ್ಲಿಕ್ ಕನ್ನಡ ಮೂಲಕ ಕನ್ನಡಿಗರಿಗಾಗಿ ಕನ್ನಡದಲ್ಲಿ ರಾಮ ಜನ್ಮ ಭೂಮಿಯ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇವತ್ತು ರಾಮ ಜನ್ಮ ಭೂಮಿಯಲ್ಲೇ ನಿಂತ್ಕೊಂಡಿದ್ದೀನಿ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಅಯೋಧ್ಯೆ ನಗರಿ ಸಜ್ಜಾಗಿದೆ. ಬುಧವಾರದಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿವೆ. ರಾಮನ ಮಂದಿರ ರಾಮ ಜನ್ಮ ಭೂಮಿಯಲ್ಲಿ ನಿರ್ಮಾಣಗೊಂಡಿದೆ. ಕ್ಷಣಗಣನೆ ಪ್ರಾರಂಭವಾಗಿದೆ. ಗರ್ಭಗುಡಿಯಲ್ಲಿ ಶ್ರೀರಾಮಚಂದ್ರನ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ಎಲ್ಲ ರೀತಿಯ ಸಿದ್ಧತೆಗಳು ರಾಮ ಜನ್ಮ ಭೂಮಿಯಲ್ಲಿ ಜರುಗ್ತಾ ಇರೋದು. ಎಲ್ಲೆಲ್ಲೂ ಕೂಡ ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳು ನಮಗೆ ಕೇಳೋದಕ್ಕೆ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಮೂಲಕ ನಾನು ಗ್ರೌಂಡ್ ರಿಪೋರ್ಟ್ ಅನ್ನ ಕನ್ನಡಿಗರಿಗಾಗಿ ರಾಮ ಜನ್ಮ ಭೂಮಿಯಿಂದ ಕೊಡ್ತಾ ಇದ್ದೀನಿ. ಸರಯು ತಟದಲ್ಲಿ ಜಲಯಂತ್ರ ಪೂಜೆ ನಡೆದಿದ್ದು, ಅದರ ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ಶ್ರುತಿ ಕಿತ್ತೂರು ನೀಡಿದ್ರು. ಈಗ ನಾವಿರೋದು ಸರಿಯು ನದಿಯ ತಟದಲ್ಲಿ.
ಸರಿಯು ನದಿಯ ತಟದಲ್ಲಿ ಯಾಕೆ ನಿಂತಿದ್ದೀವಿ ಅಂದ್ರೆ ಕಲಶದಲ್ಲಿ ಇದೇ ಸರಿಯು ಜಲ ಹೊತ್ತು ಭಕ್ತರು ಸಾಗ್ಲಿಕ್ಕಿದ್ದಾರೆ. 121 ಅರ್ಚಕರಿಂದ ಜಲಯಂತ್ರ ತೀರ್ಥ ಕಲಶ ಪೂಜೆ ಕೂಡ ನೆರವೇರಿಸಲಾಗುತ್ತೆ. ಸರಿಯು ನದಿ ತಟದಲ್ಲಿ ಈಗ ತಾನೇ ಅಯೋಧ್ಯೆಯ ರಾಜವಂಶಸ್ಥರು ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿದ್ದನ್ನ ಗಮನಿಸಿದ್ವಿ. ಈಗ ಸರಿಯು ನದಿ ತಟದಲ್ಲಿ ಸರಿಯು ನದಿಯ ತೀರ್ಥವನ್ನ ಹೊತ್ತು ಸಾಕ್ತಾ ಇರುವಂತಹ ದೃಶ್ಯ. ಇಷ್ಟೊತ್ತು ಕೂಡ ಇಲ್ಲಿ ಪೂಜೆಯನ್ನ ನೆರವೇರಿಸಲಾಗಿದ್ದು ಅಯೋಧ್ಯೆಯ ರಾಜವಂಶಸ್ಥರಿಂದ ಕಳಸದ ಮೂಲಕ ಅದರ ಹೊತ್ತು ಸಾಕ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಆ ಮೂಲಕ ಮತ್ತೊಂದು ಧಾರ್ಮಿಕ ವಿಧಿವಿಧಾನ ಸರಿಯು ನದಿ ದಡದಲ್ಲಿ ಸಾಕ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. बेंगलोर से हूँ, राम भगवान के पूजा में। हाँ ಹೇಗಿದೆ ನಿಮ್ಮ ಖುಷಿ? ಹೇಗಿದೆ ಸರಿಯು ನದಿ ತಟದಲ್ಲಿ ತೀರ್ಥವನ್ನು ಹೊತ್ತು ಸಾಕುವ ಸೌಭಾಗ್ಯ ನಿಮಗೆ ಸಿಕ್ಕಿದೆ, ಹೇಗೆ ಅನಿಸ್ತಾ ಇದೆ? ಜಾಸ್ತಿ ಖುಷಿ ಆಗಿದೆಯಾ ನಿಮ್ಗೆ? ಕಲರ್ಸ್ ಆಗಿದೆಯಾ? ಯಾ ನಿರೀಕ್ಷೆ ಮಾಡಿದ್ರಾ ಈ ತರ ಸಿಗುತ್ತೆ ಅಂತ ಅವಕಾಶ? ಇದೆ, ಸಿಕ್ಕಿ ಗೊತ್ತಿಲ್ಲ ನಿಮ್ಗೆ. ಇದೆ ಸಿಕ್ಕಿತಾ ನಿಮ್ಗೆ? ಸೌಭಾಗ್ಯ ಇದೆ ನಿಮ್ಗೆ. ಅಯೋಧ್ಯೆಯಲ್ಲೂ ಸಹ ಕನ್ನಡ ಕಂಪು ಮೊಳಗುತ್ತಿದ್ದು ರಿಪಬ್ಲಿಕ್ ಕನ್ನಡದ ಜೊತೆ ಕನ್ನಡಿಗರು ಖುಷಿ ಹಂಚಿಕೊಂಡ್ರು. ಯಜುರ್ವೇದ, ಆ ವೇದಗಳ ಮೇಲೆ ನಮ್ಮ ಭಾರತದ ಒಂದು ಸಂಸ್ಕೃತಿ ಇದೆ. ಇದು ಜಪಮಾಲ ಅನ್ನೋದು ಅಷ್ಟೇ ಒಂದು ವಿಶೇಷತೆಯನ್ನು ಪಡ್ಕೊಂತೀವಿ ನಾವು. ಅದೇ ರೀತಿ ನಾನು ಗೋಪಾಲ್ಜಿ ಅವರಿಗೆ ಅದು ನಮ್ಮ ಟ್ರಸ್ಟಿ, ನಮ್ಮ ರಾಮ ಜನ್ಮಭೂಮಿಯ ಟ್ರಸ್ಟಿಯ ಪ್ರಾಣ ಪ್ರತಿಷ್ಠಾಪನಾ ಟ್ರಸ್ಟಿಯ ಅಧ್ಯಕ್ಷ, ಇದು ಉಸ್ತುವಾರಿ ಆದಂತಹ ಗೋಪಾಲ್ಜಿ ಅವರಿಗೆ ನೀಡಿದ್ದೇನೆ. ಸೊ ಇದಿಷ್ಟು ನಮ್ಮ ಕನ್ನಡಿಗರು, ಜೊತೆಗೆ ಗುಜರಾತ್ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ರಾಮನ ಭಕ್ತರು ಇಲ್ಲಿಗೆ ಆಗಮಿಸಿರೋದು ನಮ್ಮ ಬಹುದಿನಗಳ ಕನಸು ನನಸಾಗ್ತಾ ಇರೋದು, ಹೆಮ್ಮೆಯ ವಿಚಾರ. ಅದಕ್ಕೆ ನಾವು ಸಾಕ್ಷಿ ಆಗ್ತಾ ಇರೋದು. ಇದಕ್ಕಿಂತ ಪುಣ್ಯ ಇನ್ನೇನಿದೆ ನಮ್ಮ ಜೀವನದಲ್ಲಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ನಾನು ಶ್ರುತಿ, ರಿಪಬ್ಲಿಕ್ ಕನ್ನಡ, ಅಯೋಧ್ಯೆ. ಇಡೀ ವಿಶ್ವದ ಚಿತ್ತ ಇದೀಗ ಅಯೋಧ್ಯೆಯತ್ತ ನೆಟ್ಟಿದೆ. ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗ್ತಾ ಇದೆ. ಇಂಥ ಸಂದರ್ಭದಲ್ಲೇ ಕರ್ನಾಟಕದ ಭಾರತ ಮಾತೆಯ ದೇವಾಲಯ ಬಂದಿದೆ. ಆ ದೇವಾಲಯ ಹಲವು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ದೇವಸ್ಥಾನದಲ್ಲಿ ರಾಮ, ಸೀತೆ, ಆಂಜನೇಯನ ಮೂರ್ತಿಗಳಿದೆ. ಹಾಗಾದ್ರೆ ಲಕ್ಷ್ಮಣನಿಲ್ಲದಂತಹ ಆ ದೇವಸ್ಥಾನ ಇರೋದಾದ್ರೂ ಎಲ್ಲಿ ಅಂತೀರಾ? ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸಾಮಾನ್ಯವಾಗಿ ಶ್ರೀರಾಮನ ವಿಗ್ರಹದ ಅಕ್ಕಪಕ್ಕದಲ್ಲಿ ಸೀತಾಮಾತೆ, ಲಕ್ಷ್ಮಣ, ಹನುಮಂತ ಇರ್ತಾರೆ. ಈ ಮೂವರನ್ನ ಹೊರತುಪಡಿಸಿ ರಾಮನನ್ನ ಕಲ್ಪಿಸಿಕೊಳ್ಳುವುದೇ ಅಸಾಧ್ಯ. ಆದ್ರೆ ಇಲ್ಲೊಂದ್ ಕಡೆ ಲಕ್ಷ್ಮಣನ ಬದಲಾಗಿರೋದು ಭಾರತ ಮಾತೆ. ಈ ವಿಶೇಷ ದೇವಸ್ಥಾನ ಇರೋದು ಧಾರವಾಡ ತಾಲೂಕಿನ ದೇವರ ಹುಬ್ಬಳ್ಳಿ ಗ್ರಾಮದಲ್ಲಿ. ಇಲ್ಲಿ ರಾಮ ಸೀತಾ ವಿಗ್ರಹ ಇದ್ರೂ ಕೂಡ ರಾಮ ಮಂದಿರ ಅಲ್ಲ, ಬದಲಿಗೆ ಇದು ಭಾರತ ಮಾತೆ ದೇವಸ್ಥಾನ. ಸಿದ್ಧ ಶಿವಯೋಗಿಗಳು ಅದಾರಲ್ಲ, ಅವರು ಅದರ ಭಾಗವಹಿಸಿದ್ರೆ ರಥಯಾತ್ರೆ ಒಳಗೆ ಎಲ್ಲಿ ಸ್ಥಾಪನೆ ಮಾಡ್ಬೇಕು ಇವ್ರನ್ನ ಅಂತೇಳಿ ಅಂದಾಗ, ಇಲ್ಲ ನಾವು ಅಂತ ಭಾರತ ಮಾತಾ ಗುಡಿ ಕಟ್ಟೇವಿ, ಇಲ್ಲೇ ಸ್ಥಾಪನೆ ಮಾಡೋಣ ಅಂತೇಳಿ ಇಲ್ಲೇ ಬಂದ ಮೆರವಣಿಗೆ ಇಲ್ಲೇ ಮಾಡಿದ್ರಿ, ಇಲ್ಲೇ ಬಂದು ಈ ಮೂರ್ತಿ ಸ್ಥಾಪನೆ ಮಾಡಿ ಹೋಗ್ಯಾರ ಅವರು. ಕರ ಸೇವೆಗೂ ಮುಂಚೆ ಇಲ್ಲಿಂದ ಹೊರಟ ವಿಎಚ್ಪಿ ರಾಮ ರಥ ಯಾತ್ರೆಯಲ್ಲಿ ಸಿದ್ದಾರೂಢ ಮಠದ ಶ್ರೀ ಸಿದ್ಧ ಶಿವಯೋಗಿಗಳು ಪಾಲ್ಗೊಂಡಿದ್ರು. ನಂತರ ಅಲ್ಲಿನ ಮೂರ್ತಿಗಳನ್ನ ತಂದು ಈ ಭಾರತ ಮಾತೆ ದೇವಾಲಯವನ್ನ 1980ರ ದಶಕದಲ್ಲಿ ಸ್ಥಾಪನೆ ಮಾಡಿದ್ರು. ದೇವಸ್ಥಾನದಲ್ಲಿ ಧರ್ಮ ಜಾಗೃತಿ ಘೋಷ ವಾಕ್ಯಗಳ ಗೋಡೆ ಬರಹಗಳು ಹಿಂದೂ ಸಮಾಜವನ್ನ ಸದಾ ಜಾಗೃತವಾಗಿಟ್ಟಿವೆ. ಅವಾಗ ನಾವು ಹೊಸ ಮಂದಿರ ಕಟ್ತೀವಿ, ಭಾರತ ಮಾತಾ ಮಂದಿರ ಕಟ್ಟಿದ್ವಿ. ಹಾಗಾದ್ರೆ ನೀವು ತೋಡಿರ್ತೀವಿ, ನಮ್ಗೆ ಅನುಕೂಲ ಆಯ್ತು ಅಂದರೆ ನಾವು ಅಲ್ಲಿ ಅಷ್ಟಲ್ಲದೆ ನಾವು ಭಾರತ ಮಾತಾ ಫೋಟೋನು ಅಂತ ತೆಗೆದ್ವಿ. ಬೇಕಾದ್ರೆ ಅಲ್ಲಿ ಫೋಟೋ ನೋಡಿ ನಾವು ಇಡೀ ಭಾರತ ಮಾತೆ ಚಿತ್ರ ಅಲ್ಲೇ ಭಾರತ ಮಾತೆ ಫೋಟೋ ಅಂತ ಇದ್ವಿ. ಸದ್ಯ ಭಾರತ ಮಾತೆ ದೇವಸ್ಥಾನ ಇರೋ ದೇವರ ಹುಬ್ಬಳ್ಳಿಯಲ್ಲಿಯೂ ರಾಮ ಮಂದಿರ ಉದ್ಘಾಟನೆ ಸಂಭ್ರಮ ಮನೆ ಮಾಡ್ತಾ ಇದೆ. ಜನವರಿ 22ರಂದು ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲು ಸಿದ್ಧ ಶಿವಯೋಗಿ ಸ್ವಾಮೀಜಿ ಮುಂದಾಗಿದ್ದಾರೆ. ದಿವಿಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟೌನ್ ಶುರುವಾಗ್ತಾ ಇದೆ. ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಹಿಂದೂಗಳು ಕಾದು ಕುಳಿತಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಒಂದು ಸಂಭ್ರಮದಿಂದ ಕಾಫಿನಾಡು ಕೂಡ ಹೊರತಾಗಿಲ್ಲ. ಕಾಫಿನಾಡು ಚಿಕ್ಕಮಗಳೂರಿನ ಮನೆಗಳಲ್ಲೂ ಕೂಡ
ಜೈ ಶ್ರೀರಾಮ್ ಅನ್ನುವಂತಹ ನಾಮ ಫಲಕಗಳು ರಾರಾಜಿಸುವುದಕ್ಕೆ ಸಜ್ಜಾಗ್ತಾ ಇದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಜೈ ಶ್ರೀರಾಮ್ ಘೋಷಣೆ. ಮನೆಗಳ ಮುಂದೆಯೂ ಶ್ರೀರಾಮ ನಾಮ ಫಲಕ. ಕೇಸರಿ ಶಾಲು ಧರಿಸಿ ಬೀದಿ ಬೀದಿಯಲ್ಲಿ ಸಾಕ್ತಿರೋ ಯುವಕರ ಪಡೆ. ಇದು ಕಾಫಿನಾಡು ಚಿಕ್ಕಮಗಳೂರಿನ ಶಾಂತಿನಗರದ ಕಲ್ದೋಡಿಯ ಸಂಭ್ರಮದ ಕ್ಷಣಗಳು. ಅಂದು ರಾಮ ವನವಾಸದಿಂದ ವಾಪಸ್ಸಾದಾಗ ಇದ್ದ ಸಂಭ್ರಮ ಮತ್ತೆ ಮರುಕಳಿಸಲಿ ಅಂತ ವಿವೇಕಾನಂದ ಯುವಕ ಸಂಘ ಸುಮಾರು 3500 ಮನೆಗಳ ಮುಂದೆ ಜೈ ಶ್ರೀರಾಮ್ ಬೋರ್ಡ್ಗಳನ್ನು ಬರೆಯುತ್ತಿದ್ದಾರೆ. ಜನವರಿ 22ನೇ ತಾರೀಕು ಭವ್ಯವಾದ ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ. ಇದರ ನಿಮಿತ್ತವಾಗಿ ನಾವು ಉಪ್ಪಳ್ಳಿ ಶಾಂತಿನಗರದ ಕಲ್ದೊಡ್ಡಿಯಲ್ಲಿ ಮನೆ ಮನೆಗೆ ಜೈ ಶ್ರೀರಾಮ್ ಅಂತಕ್ಕಂಥ ಒಂದು ನಾಮಫಲಕವನ್ನು ಹಾಕ್ತಾ ಇದ್ದೀವಿ. ಇದರ ಭಾಗವಾಗಿ ಒಂದು 3500 ಮನೆಗಳಿಗೆ ಈ ಒಂದು ನಾಮಫಲಕವನ್ನು ಹಾಕಬೇಕು. ಹಿಂದೆ ನೀವು ಗೊತ್ತಿರೋ ಹಾಗೆ ಅಯೋಧ್ಯೆಯಲ್ಲಿ ರಾಮ 14 ವರ್ಷಗಳ ವನವಾಸ ಮುಗಿಸ್ಕೊಂಡು ಭಾರತಕ್ಕೆ ಬಂದರು. ಆವಾಗ ಯಾವ ಮಾದರಿಯಲ್ಲಿ ಒಂದು ಸಂಭ್ರಮ ಇತ್ತು ಅಯೋಧ್ಯೆಯಲ್ಲಿ, ಅದೇ ಮಾದರಿಯ ಸಂಭ್ರಮ ಇಡೀ ದೇಶದಲ್ಲಿ ಆಗಬೇಕನ್ನೋದು ನಮ್ಮ ಒಂದು ಭಾವನೆ. ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನದೇ ಪ್ರತಿ ಮನೆಗಳ ಮುಂದೆ ಹೋಗಿ ಇಲ್ಲಿ ನಾಮಫಲಕ ಬರೆಯಬಹುದಾ ಎಂದು ಕೇಳ್ತಿದ್ದಾರೆ. ಹಿಂದೂ ಮನೆಗಳಲ್ಲಿ ಅವರೇ ಮುಂದೆ ನಿಂತು ಬರೆಸ್ತಿದ್ದಾರೆ. ಕೆಲ ಅನ್ಯ ಧರ್ಮೀಯರು ಕೂಡ ತಮ್ಮ ಮನೆ ಮುಂದೆ ಜೈ ಶ್ರೀರಾಮ್ ಬರೆಯಲು ಸಮ್ಮತಿ ನೀಡುತ್ತಿದ್ದಾರೆ. ಇದೊಂದು ಸಂತಸ ವಿಚಾರ ಅಂತಿದ್ದಾರೆ ಸಂಘಟಕರು. ಇಡೀ ದೇಶದಾದ್ಯಂತ ರಾಮ ಭಕ್ತರು ಸಂಭ್ರಮಾಚರಣೆ ಮಾಡ್ತಿರೋದ್ರಿಂದ ಈಗ ಚಿಕ್ಕಮಗಳೂರಿನ ಅನೇಕ ಕಡೆಗಳಲ್ಲಿ ರಾಮನಾಮ ಫಲಕನ ಹಾಕ್ತಾ ಇರೋದು. ಮನೆ ಮನೆಗಳ ರಾಮನಾಮ ಫಲಕ ಹಾಗೂ ರಾಮ ನಾಮಸ್ಮರಣೆ ಹಾಗೂ ಆ ದಿವಸ ದೀಪಾವಳಿ ಥರ ದೀಪವನ್ನು ಹಚ್ಚಿ ಆಚರಣೆ ಮಾಡುವಂಥದ್ದು ಆಗ್ತಾಯಿದೆ. ಅದ್ರ ಪ್ರಯುಕ್ತ ಕಲ್ದೊಡ್ಡಿ ಗ್ರಾಮದಲ್ಲಿ ಪ್ರತಿ ಮನೆಗಳಲ್ಲೂ ಇದು ಹಿಂದೂಗಳೂ ಸೇರಿದಂತೆ ಅನ್ಯ ಮತದವರು ಸಹಿತ ಸಂತೋಷವಾಗಿ ಹಾಕ್ಕೊಳ್ತಾ ಇದ್ದಾರೆ. ಕೆಲವರು ಸಂಕೋಚ ಪಡ್ತಾ ಇದ್ರು, ಕೆಲವರು ಎಲ್ಲರೂ ಹಾಕ್ಕೊಳ್ತಾ ಇದ್ದಾರೆ, ಖುಷಿಯಿಂದ ಹಾಕ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಜೈ ಶ್ರೀರಾಮ್ ಭಕ್ತರು ಕೇಸರಿ ಶಾಲಿನೊಂದಿಗೆ ಮನೆಗಳ ಮುಂದೆ ಜೈ ಶ್ರೀರಾಮ್ ನಾಮಫಲಕ ಬರೆಯೋ ಕಾರ್ಯವನ್ನ ಬಹಳ ಉತ್ಸುಕರಾಗಿ ನಡೆಸುತ್ತಿದ್ದಾರೆ. ವಿವೇಕಾನಂದ